ಎಲ್ಲರಿಗೂ ನಮಸ್ಕಾರ. ಅಶ್ವು ಸತಿ ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಂದ್ಬಿಟ್ಟು 1/4 kg ಕ್ಯಾರೆಟ್, ಚಿಕ್ಕ ಲೋಟದಲ್ಲಿ 3/4 ಕಪ್ಪಷ್ಟು ಸಕ್ಕರೆ, 1 ಚಮಚ ತುಪ್ಪ, ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. 1/4 kg ಕ್ಯಾರೆಟನ್ನು ಚೆನ್ನಾಗಿ ತುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ 1 ಚಮಚ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಬಾದಾಮಿ ಚೂರು, ಹಾಗೆ ಸ್ವಲ್ಪ ಗೋಡಂಬಿ, ಹಾಗೆ ದ್ರಾಕ್ಷಿನ ಹಾಕ್ಕೊತಿದ್ದೀನಿ. ಈಗ ಈ ಒಣ ಹಣ್ಣುಗಳನ್ನ ಹುರ್ಕೊಬೇಕು. ಹುರ್ಕೊಂಡಿರೋ ಒಣ ಹಣ್ಣುಗಳನ್ನ ಪಕ್ಕದಲ್ಲಿ ಇಟ್ಕೊಬೇಕು. ಈಗ ಒಂದು ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ 1/4 kg ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಈಗ ದೊಡ್ಡ ಲೋಟಲ್ಲಿ 3/4 ಲೋಟದಷ್ಟು ಹಾಲನ್ನು ಬೆರೆಸ್ಕೊಳ್ಳಿ. ಈಗ ಈ ಎರಡು ಸಾಮಗ್ರಿಗಳು ಚೆನ್ನಾಗಿ ಬೆರೆತು ಮೃದುವಾಗಿ ಬೇಯುವಂತೆ ಮಧ್ಯಮ ಉರಿಯಲ್ಲಿ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಕ್ಯಾರೆಟ್ ಚೆನ್ನಾಗಿ ಬೆಂದು ಹಾಲು ಕ್ಯಾರೆಟ್ನೊಂದಿಗೆ ಸೇರಿಕೊಂಡ ಬಳಿಕ ಸಕ್ಕರೆಯನ್ನು ಸೇರಿಸಿಕೊಳ್ಳಿ. ಸಕ್ಕರೆಯನ್ನು ಚೆನ್ನಾಗಿ ಮಿಶ್ರಣ ಮಾಡಿದ ಬಳಿಕ ಸ್ವಲ್ಪ ಸಮಯ ಬೇಯಿಸಲು ಬಿಡಿ. ಸಕ್ಕರೆಯು ಕ್ಯಾರೆಟ್ನೊಂದಿಗೆ ಬೆರೆತು ದಪ್ಪನೆಯ ಸ್ಥಿರತೆಯನ್ನು ಪಡೆದುಕೊಳ್ಳುತ್ತೆ. ಸ್ವಲ್ಪ ದಪ್ಪ ಆಗುವವರೆಗೂ ಕಲಿಸ್ತಾ ಇರಬೇಕು. ಕಲಿಸುವಾಗ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಂಡರೆ ಒಳ್ಳೆಯ ಘಮ ಬರುತ್ತೆ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಒಳ್ಳೆಯ ರುಚಿ ಇರುತ್ತೆ. ದಪ್ಪನೆಯ ಸ್ಥಿರತೆ ಪಡೆದುಕೊಂಡ ನಂತರ ಒಣ ಹಣ್ಣುಗಳನ್ನು ಸೇರಿಸಿಕೊಳ್ಬೇಕು. ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ರೆಡಿ ಆದ ನಂತರ ಆಯ್ಕೆಗನುಗುಣವಾಗಿ ಬಿಸಿ ಬಿಸಿದಾದರೂ ತಿನ್ಬೋದು. ಇವತ್ತಿನ ರೆಸಿಪಿ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.